ಹೇ ಗಾಯ್ಸ್, ಏನು ಗೊತ್ತಾ, ಲೇಟ್ ಆಗೋಯ್ತು ಗಾಯ್ಸ್. ಮಲಗಿದ್ದು ಲೇಟಾಗಿ ಮಲ್ಕೊಂಡ, ಎದ್ದಿದ್ದು ಲೇಟು. ಆಲ್ಮೋಸ್ಟ್ 7 ಗಂಟೆ ಈಗ. ಗುಡ್ ಮಾರ್ನಿಂಗ್ ಗಾಯ್ಸ್. ಹಾಯ್ ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿ ಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ. ಟೈಮ್ ಆಗಿಬಿಟ್ಟಿದೆ ಗೈಸ್, 6 ಗಂಟೆ 51 ನಿಮಿಷ. 7 ಗಂಟೆ ಅಂದ್ಕೊಳ್ಳಿ. ಈಗ ಎದ್ದು ಬಂದಿದ್ದೀನಿ. ಸೊ ತಿಂಡಿ ಮಾಡಬೇಕು ಫಸ್ಟು. ಸೂರ್ಯ ಅದೇ ಮೇಲ್ಗಡೆ ಬಂದ್ಬಿಟ್ಟಿದ್ದಾನೆ. ಇವತ್ತೆಲ್ಲಿದ್ದಾನೆ? ಅಲ್ಲೇ ಇರ್ತಾನೆ ಅನಿಸುತ್ತೆ, ಮೇಲಿರ್ತಿದ್ದಾನೆ. ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ. ಪಾತ್ರೆ ತೊಗೊಂಡು ಹೋಗೋಣ ಅಂತ ಬಂದೆ. ಬಿಕಾಸ್ ಏನದು ಹಾಟ್ ಬಾಕ್ಸ್ ಬೇಕಿತ್ತು ಅರ್ಜೆಂಟಾಗಿ, ಅದಕ್ಕೆ ಪಾತ್ರೆ ನೆನಪಾಯಿತು. ಏನಿಲ್ಲ, ಲೈಟ್ ಆನಲ್ಲೇ ಇದೆ. ಆಫ್ ಮಾಡೋಣ. ನೀರೆಲ್ಲ ಕಮ್ಮಿ ಆಗಿಬಿಟ್ಟಿದೆ ಗೈಸ್. ಪಾತ್ರೆ ತಗೊಂಡು ಒಳಗಡೆ ಹೋಗೋಣ ಆ್ಯಂಡ್ ತಿಂಡಿ ಮಾಡೋಣ. ಇವತ್ತು ಚಪಾತಿ ಮಾಡೋಣ ಅಂತ ಇದ್ದೀನಿ. ಆ್ಯಸ್ ಯೂಶ್ವಲ್ ರೊಟ್ಟಿ ಮಾಡಿದ್ರೆ ಅವನು ಮುಟ್ಟೋತಾನೇ ಇಲ್ಲ ಅಲ್ಲ ಗೈಸ್. ಏನೋ ರೊಟ್ಟಿ ಜೊತೆ ಸ್ಟ್ರೈಕ್ ಮಾಡ್ಕೊಬಿಟ್ಟಿದ್ದಾನೆ ಅನಿಸುತ್ತೆ. ಇನ್ನೊಂದು ದಿನ ಮಾಡಿ ನೋಡಲಾ? ಮೊನ್ನೆ ನೋಡಿದ್ರು ಅಲ್ಲ, ಬರೀ ಕಾಲು ಭಾಗ 25% ಇನ್ನು 1 ರೊಟ್ಟಿ. ನಾನು ಕೊಟ್ಟಿದ್ರಲ್ಲಿ 5% ಸಹ ತಿಂದಿರಲಿಲ್ಲ. ಸೊ ಅದಕ್ಕೆ ರೊಟ್ಟಿ ಮಾಡಲೋ ಬೇಡವೋ ಅಂತ ಭಯ. ತಿಂದಿಲ್ಲ ಅಂದರೆ ಪಾಪ. ಸೊ ಚಪಾತಿ ಮಾಡಿಬಿಡೋಣ. ಚಪಾತಿ ಮಾಡಿ ಕ್ಯಾರೆಟ್ ಪಲ್ಯ ಮಾಡೋಣ ಬೇಗ ಬೇಗ. ಬನ್ನಿ. ಲೇಟಾಗಿ ಬೇರೆ ಎದ್ದು ಬಂದಿದ್ದೀನ. ಸೊ ಹಾಗಾಗಿ ನಾನು ಬೇರೆ ಏನು ಕೆಲಸನೂ ಮಾಡೋಕ್ಕೆ ಹೋಗಲಿಲ್ಲ. ಡೈರೆಕ್ಟಾಗಿ ಪಲ್ಯ ಮಾಡ್ತಾಯಿದ್ದೀನಿ. ಆ್ಯಂಡ್ ಈಗ ಚಪಾತಿ ಬೇರೆ ಕಲಸಿಡಬೇಕು. ಗೈಸ್, ಪಲ್ಯ ಮಾಡಿಟ್ಟಾಯಿತು. ಬಟ್ಟೆ ನೆನೆ ಹಾಕ್ಬಿಡೋಣ. ಟೈಮ್ ಆಗೋಗಿದೆ ಗೈಸ್, 7:30. ಸೊ ಬರೀ ನೆನೆ ಹಾಕ್ಬಿಟ್ಟು ಬಂದ್ಬಿಡೋಣ. ಇವತ್ತು ಸ್ಯಾಟರ್ಡೇ ಗೈಸ್. ಕಾರ್ ತೆಗೆದು ಎಷ್ಟೊಂದು ದಿನ ಆಯಿತು ಗೊತ್ತಾ, ಟೈಮೇ ಸಿಕ್ಕಿಲ್ಲ ಗೈಸ್. ಏನು ಕೆಲಸನೋ ಏನೋ, ಬೇಜಾರು ಬಂದ್ಬಿಡುತ್ತೆ. ನನ್ನ ಗಂಡ ಕೆಳಗಡೆ ಬಂದಾಗ ಬನ್ನಿ ತಿಂಡಿ ಕೊಟ್ಬಿಟ್ಟು ಬರೋಣ. ನಿಮಗೆಲ್ಲ ಗೊತ್ತಿದೆ ಅಲ್ಲ ನಾ ಏನು ಮಾಡಿದೆ ಅಂತ. ಚಪಾತಿ ಮತ್ತು ಕ್ಯಾರೆಟ್ ಪಲ್ಯ ಜೊತೆಗೆ ನೋಡಿ ಬೆಲ್ಲ ಕೊಡ್ತಾಯಿದ್ದೀನಿ. ಬಿಕಾಸ್ ಅವ್ನಿಗೆ ಅಕಸ್ಮಾತ್ ಪಲ್ಯದಲ್ಲಿ ಇಷ್ಟ ಆಗಲಿಲ್ಲ ಅಂದರೆ ಬೆಲ್ಲದಲ್ಲಾದರೂ ತಿನ್ನಲಿ ಅಂತ ಅಷ್ಟೇ. ಸೊ ಬನ್ನಿ ಬೇಗ ಕೊಟ್ಬಿಟ್ಟು ಬರೋಣ, ಮತ್ತು ಟೀ ನೋಡೋಣ ಏನಾಯಿತು ಅಂತ. ಸೊ ಅವ್ನಿಗೂ ಟೀ ಕೊಟ್ಬಿಟ್ಟು ಬಂದೆ. ಆ್ಯಂಡ್ ಇನ್ನೊಂದು ಸ್ವಲ್ಪ ಮಿಕ್ಕಿ ರೊಟ್ಟಿಗೆ ಇನ್ನೊಂದು ಸ್ಪೂನು ಶುಗರ್ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಇವಾಗ ನಾನು ಫಸ್ಟ್ ಟೀ ಕುಡಿತಾ ಇದ್ದೀನಿ. ತಿಂಡಿನ ಆಮೇಲೆ ತಿಂತೀನಿ. ಗೈಸ್, ನನಗೆ ಇತ್ತೀಚೆಗೆ ಫ್ರೆಂಡ್ಸ್ ಆಗ್ತಾ ಇರೋರೆಲ್ಲ ಹೇಗಿದ್ದಾರೆ ಅಂದರೆ, ಫಸ್ಟ್ ನೀನು ದೇವ್ರ ಪೂಜೆ ಮಾಡು ಅನ್ನೋರೇ ಜಾಸ್ತಿ ಇದ್ದಾರೆ. ಸೊ ಹೀಗೆ ಪರಿಚಯ ಆಗಿರೋದ್ರಲ್ಲಿ ಈ ಬಿಂದು ಅಂತ ಒಬ್ಬರು, ಆಯಿತಾ, ಅವ್ರು ನನ್ನನ್ನು ಅಕ್ಕ 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 ಅಂತ ಕರೀತಾರೆ. ಸೊ ಅಕ್ಕ, ನೀವು ಫಸ್ಟ್ ಹೋಗಿ ಇವತ್ತು ಶನಿವಾರ ತಿಮ್ಮಪ್ಪನ ಪೂಜೆ ಮಾಡಿ ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ತಾರೆ. ಸೊ ಏನು ಹೇಳಬೇಕು ಅನ್ನೋದೇ ಗೊತ್ತಾಗಲ್ಲ. ನನಗೆ ಆ್ಯಕ್ಚುಲಿ ಮರ್ತೋಗಿತ್ತು ನಮ್ಮೂರಲ್ಲಿ ತಿಮ್ಮಪ್ಪಂದು ಟೆಂಪಲ್ ಇದೆ ಅಂತ. ಓ ಮೈ ಗಾಡ್, ಇಲ್ಲ ಬಿಂದು, ನಮ್ಮೂರಲ್ಲಿ ಟೆಂಪಲ್ ಇಲ್ಲ. ಏನಿದ್ರು ನಾವು ತಿರುಪತಿ ತಿಮ್ಮಪ್ಪ ಪ್ಲೇಸ್ಗೆ ಹೋಗಬೇಕು, ಬೇಡ್ಕೋಬೇಕು ಅಂದರೆ ಅಂತ ಹೇಳಿದೆ. ಆ ಮೊಮೆಂಟಲ್ಲೇ ಗೂಗಲಲ್ಲಿ ಸರ್ಚ್ ಮಾಡಿ, ಅಕ್ಕ ನಿಮ್ಮೂರಲ್ಲಿ ತಿರುಪತಿ ತಿಮ್ಮಪ್ಪನ ಟೆಂಪಲ್ ಇದೆ, ಸೊ ಅಲ್ಲಿ ಹೋಗಿ ಬನ್ನಿ ಅಂತ ಶಿ ವಾಸ್ ಟೆಲ್ಲಿಂಗ್. ಆಯ್ತಮ್ಮ ತಾಯಿ ಅಂತ ಅಂದ್ಕೊಂಡೆ.
ಸೊ ಹೀಗೆ ಗೈಸ್ ನೋಡಿ, ಒಳ್ಳೆ ವೈಬ್ಸು, ಪಾಸಿಟಿವ್ ವೈಬ್ಸು. ಸೊ ನಾವು ಸಹ ಒಳ್ಳೆಯವರಾಗ್ತೀವಿ. ನನ್ನನ್ನು ಪೂಜೆ ಮಾಡೋ ತನಕ ಬಿಟ್ಟಿಲ್ಲ, ನೀವು ಮಾಡಲೇಬೇಕು, ಎಲ್ಲ ಒಳ್ಳೇದಾಗೇ ಆಗುತ್ತೆ ನೀವು ಮಾಡಿ ಅಂತ ಶಿ ವಾಸ್ ನನಗೆ ಫೀಡಿಂಗ್. ಸೊ ಅಟ್ಲೀಸ್ಟ್ ನನಗೆ ಇಷ್ಟನೋ ಕಷ್ಟನೋ ಅನ್ನೋದಕ್ಕಿಂತ ಅವ್ರು ಅಷ್ಟೊಂದು ಪ್ರೀತಿಯಿಂದ ಹೇಳ್ತಾ ಇದ್ದಾರಲ್ಲ, ಸೊ ಮಾಡೇ ಬಿಡೋಣ ಅಂದ್ಬಿಟ್ಟು ನಾನು ಹೋಗ್ಬಿಟ್ಟು ಬೇಗ ಸ್ನಾನ ಮಾಡಿಕೊಂಡು ಹೋಗಿ ದೇವ್ರ ಮನೇಲಿ ದೀಪ ಹಚ್ಚಿ ಪೂಜೆ ಮಾಡಿಕೊಂಡು ಬಂದೆ. ಸೊ ಹೀಗೆ ಚೆನ್ನಾಗಿರುತ್ತೆ ಅಲ್ಲ, ಯಾರೋ ಒಬ್ಬರು ನಮಗೆ ಒಳ್ಳೇದು ಮಾಡ್ತಾ ಇದ್ದಾರೆ, ಪುಷ್ ಮಾಡ್ತಾ ಇದ್ದಾರೆ, ಒಳ್ಳೇದಾಗತ್ತೆ. ಅಫ್ಕೋರ್ಸ್ ಹಾಗೇ ಆಗುತ್ತೆ. ಟೆಂಪಲ್ಗೆ ಹೋಗಬೇಕು, ಅವರು ವರ್ಷಕ್ಕೊಂದ್ಸಲನಾದರೂ ನೀವು ತಿಮ್ಮಪ್ಪನ ಟೆಂಪಲ್ಗೆ ಹೋಗಿ ಅಂತ ಹೇಳಿದ್ದಾರೆ. ಐ ಟ್ರೈ ಮೈ ಬೆಸ್ಟ್. ಅವ್ರು ಅಷ್ಟೇ ಹೇಳಿರುವಾಗ ನಾನು ವಾರಕ್ಕೊಂದ್ಸಲನಾದರೂ ಹೋಗಬಾರ್ದು. ಸೊ ಟ್ರೈ ಮಾಡ್ತೀನಿ, ನಾನು ಅಶ್ಯೂರ್ ಮಾಡಲ್ಲ ಈಗಲೇ. ಸೊ ಸ್ವಲ್ಪ ನನಗೂ ಟೈಮ್ ಬೇಕು ಎಲ್ಲದನ್ನು ಅಳವಡಿಸ್ಕೊಳ್ಳೋಕ್ಕೆ. ಸೊ ಟ್ರೈ ಮಾಡ್ತೀನಿ. ಸೊ ಬೇಗ ನೋಡಿ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಸ್ವಲ್ಪ ಅಕೌಂಟ್ಸ್ ಇತ್ತು, ಮಾಡ್ತಾ ಇದ್ದೆ. ಅದನ್ನು ಹೇಳೋಣ ಅಂದ್ಬಿಟ್ಟು ಇಷ್ಟು ತನಕ ಕಾಯ್ತಾ ಇದ್ದೆ. ಆ್ಯಕ್ಚುಲಿ ನನಗೆ ಅದು ದಬಾಕೋಬೇಕು ಅಂತ ಇದ್ದೆ, ಮಲ್ಕೋಬೇಕು ಅಂತ ಇದ್ದೆ. ಆ್ಯಂಡ್ ಫೋನಲ್ಲಿ ಅಪ್ಲೋಡ್ ಮಾಡೋಕ್ಕೆ ಇಟ್ಟಿದ್ದೆ. ಸೊ ಎರಡೂ ನನ್ನ ಕೈಲಿ ಆಗ್ತಾಯಿಲ್ಲ ಕ್ಯಾಪ್ಚರ್ ಮಾಡೋಕ್ಕೆ. ಸೊ ಅದಕ್ಕೇ ಕಾಯ್ತಾ ಕೂತಿದ್ದೆ, ಅಕೌಂಟ್ಸ್ ಎಲ್ಲ ಮಾಡ್ತಾಯಿದ್ದೆ. ಫಸ್ಟ್ ಇದನ್ನು ಹೇಳಿಬಿಡೋಣ, ನಾನು ಪೂಜೆ ಮಾಡಿದೆ ಇವತ್ತು ಅನ್ನೋದನ್ನು ಹೇಳಿಬಿಡೋಣ ಅಂದ್ಬಿಟ್ಟು ನಿಮ್ಮ ಮುಂದೆ ಹೇಳಿಬಿಟ್ಟೆ. ಸೊ ಇವಾಗ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಇದ್ದೀನಿ. ಮಲ್ಕೊಳ್ಳೋದು ಅಂದರೆ ಫುಲ್ ಮಲ್ಕೊಳ್ಳೋದಲ್ಲ, ಲೈಕ್ ಹೀಗೆ ಇಷ್ಟು ತನಕ ಕೆಲಸ ಮಾಡಿ ಸುಸ್ತಾಗಿದೆ ಅಲ್ಲ, ಹಿಂಗೆ ರಿಲ್ಯಾಕ್ಸ್ ಆಗೋಣ ಸ್ವಲ್ಪ ಹೊತ್ತು ಅಂತ. ಟೈಮ್ ಎಷ್ಟು ಗೊತ್ತಾ? 1:15 ಈಗ. ಕಾಣಿಸ್ತಾ ಇದೆಯಾ? ಬನ್ನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಸೊ ನೋಡಿ ಗೈಸ್, ಟೈಮ್ ಬಂದು 1:15. ಸ್ವಲ್ಪ ರೆಸ್ಟ್ ಮಾಡೋಣ, ಆಮೇಲೆ ಏನು ಎತ್ತ ಅಂತ ನೋಡೋಣ. ಇವತ್ತು ಸ್ವಲ್ಪ ಸಂತೆ ಮಾಡಬೇಕು. ಸ್ವಲ್ಪ ಎಲ್ಲ ಗುರುವಾರ ಸಂತೆಲಿ ತಂದಿರೋದಿದೆ, ಆದರೂ ಸ್ವಲ್ಪ ಮಾಡಬೇಕು. ಆಮೇಲೆ ಹೋಗೋಣ. ಬೇಗ ಸ್ನಾನ ಮಾಡಿಬಿಟ್ಟಿದ್ದೀನ. ಮತ್ತೆ ಈಗ ಹೊರಗಡೆ ಎಲ್ಲ ಹೋದರೆ ಫುಲ್ ಸ್ವೆಟ್ ಆಗ್ತೀನಿ. ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಮತ್ತೆ ಸ್ನಾನ ಮಾಡಬೇಕು, ಮತ್ತೆ ಒಂದು ಎಕ್ಸ್ಟ್ರಾ ಬಟ್ಟೆ ಆಗುತ್ತೆ. ನೋಡೋಣ ಸ್ವೆಟ್ ಆಗ್ತೀನೋ ಇಲ್ಲೋ ಅನ್ನೋದ್ರ ಮೇಲೆ ಡಿಪೆಂಡು. ಫುಲ್ ಜಾಸ್ತಿ ಸ್ವೆಟ್ ಆದರೆ ಇನ್ನೊಂದು ಸಲ ಸ್ನಾನ ಮಾಡ್ತೀನಿ, ಇಲ್ಲಾಂದರೆ ಮಾಡ್ತೀನಿ. ಗೈಸ್, ಇವತ್ತು ಶನಿವಾರ ಆಗಿರೋದ್ರಿಂದ ಪಾಲಕ್ ಸೊಪ್ಪಿನ ಸಾರು ಮತ್ತು ಇದು ಮಾವಿನಕಾಯ್ದು ಏನಂತಾರೆ, ಸಾಸಿವೆ ಏನೋ ಅಂತಾರೆ ಗೈಸ್ ಇಲ್ಲಿ. ಸೊ ಅದು ಊಟ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ. ಚಿಂಟು ಅವ್ರ ಅಜ್ಜಿ ಮಾಡಿರೋದು ಸಾರು. ಇದು ಚೆನ್ನಾಗಿರುತ್ತೆ, ಮಾವಿನ ಹಣ್ಣಿಂದು. ಇವತ್ತು ಹೇಗೂ ಬೇಗ ಸ್ನಾನ ಮಾಡಿದ್ದೀನಿ. ಸೊ ಫ್ರೆಶ್ ಆಗಿದ್ದೀನಿ, ಇನ್ನೂ ಸ್ವೆಟ್ಟಿಂಗ್ ಎಲ್ಲ ಆಗಿಲ್ಲ. ಸೊ ನಾವೇನು ಮಾಡೋಣ ಅಂದರೆ, ಯಾವ ಸ್ಯಾರಿದು ಬ್ಲೌಸು ಆಗುತ್ತೆ ಅಂತ ಚೆಕ್ ಮಾಡೋಣ. ಬನ್ನಿ. ಸೊ ಇಲ್ಲಿ ನಾನು ಇಷ್ಟು ಸಿಲ್ಕ್ ಸ್ಯಾರೀಸ್ ಇಟ್ಕೊಂಡಿದ್ದೀನಿ. ಈ ಕಡೆ ಇರೋದೆಲ್ಲ ಫ್ಯಾನ್ಸಿ ಸ್ಯಾರೀಸು. ಸೊ ಈ ಸಿಲ್ಕ್ ಸ್ಯಾರೀಸಲ್ಲಿ ಯಾವ ಬ್ಲೌಸ್ ಆಗುತ್ತೆ ಅಂತ ಕ್ರಾಸ್ ಚೆಕ್ ಮಾಡೋಣ. ಇನ್ನೂ ಅಮ್ಮ ಮನೇಲೂ ಇದ್ದಾವೆ ಸಿಲ್ಕ್ ಸ್ಯಾರೀಸು, ಬಟ್ ರೀಸೆಂಟ್ ಸಿಲ್ಕ್ ಸ್ಯಾರೀಸ್ ಎಲ್ಲ ಇಲ್ಲೇ ಇದೆ. ಅಮ್ಮ ಮನೇಲಿ ಇರೋದೆಲ್ಲ ಮದುವೆಯಲ್ಲಿ ಇತ್ತಲ್ಲ ಸ್ಯಾರೀಸು, ಮದುವೆ ಮುಂಚೆದು ಆ ಸ್ಯಾರೀಸ್ ಇದೆ. ಬಟ್ ರೀಸೆಂಟಾಗಿ ಹೊಸದೇನು ತೊಗೊಂಡಿದ್ದೀನಲ್ಲ ಆ ಸ್ಯಾರೀಸ್ ಎಲ್ಲ ಇಲ್ಲೇ ಇದೆ. ಸೊ ಕ್ರಾಸ್ ಚೆಕ್ ಮಾಡೋಣ ಅಲ್ಲ, ಬನ್ನಿ. ಆದರೆ ಯಾವುದು ತೋರಿಸೋದಿಲ್ಲ ಹಾಕ್ಕೊಂಡು, ಏಕೆಂದರೆ ಅಷ್ಟು ಪೇಷನ್ಸು ಇಲ್ಲ ಆ್ಯಂಡ್ ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಸೊ ನಾನೇ ಚೆಕ್ ಮಾಡಿಬಿಟ್ಟು ನಾನು ನಿಮಗೆ ಹೇಳ್ತೀನಿ ಯಾವ ಬ್ಲೌಸ್ ಆಯಿತು ಯಾವ ಬ್ಲೌಸ್ ಆಗಿಲ್ಲ ಅಂತ, ಆಯಿತಾ? ಬನ್ನಿ.
ಸೊ ನೋಡಿ ಗೈಸ್, ಎಷ್ಟು ಬ್ಲೌಸ್ ಇದೆ. ಇದು ಉಲ್ಟಾ ಇದೆ. ಸೊ ಇದೊಂದು ಇದು ಗೊತ್ತಲ್ಲ, ಇದು ಈಗ ಮೊನ್ನೆ ಹಾಕ್ಕೊಂಡಿದ್ನಲ್ಲ ಮೈಸೂರು ಸಿಲ್ಕ್ ಸ್ಯಾರಿಗೆ ಆ ಬ್ಲೌಸ್ ಇದು. ಸೊ ಇದು ದೊಡ್ಡ ಇದೆ, ಈಗ ದೊಡ್ಡ ಮಾಡಿದ್ದೀನಿ. ಆ್ಯಂಡ್ ಇದೊಂದು ಹಾಂ, ಇದೊಂದು ಇದು ಆ್ಯಕ್ಚುಲಿ ನನ್ನ ಮದುವೆ ಸ್ಯಾರಿ ಇದೆ, ಚಪ್ರ ಸ್ಯಾರಿದು. ಹಾಂ, ಇದೊಂದಿದೆ ಅಲ್ಲ ಇದು ನಮ್ಮ ಅಕ್ಕನ ಮನೆ ಗೃಹ ಪ್ರವೇಶದ್ದು. ಇದು ಮೈಸೂರು ಸಿಲ್ಕ್ ಸ್ಯಾರಿನೇ. ಇದೊಂದು ಇದು ನಮ್ಮ ರೆಸಾರ್ಟ್ ಓಪನಿಂಗಿಗೆ ತೊಗೊಂಡಿದ್ದು. ಇದೊಂದು ಇಷ್ಟು ಇದೆ. ಕ್ರಾಸ್ ಚೆಕ್ ಮಾಡೋಣ ಅಲ್ಲ. ಗೊತ್ತಾ ಗೈಸ್, ಇವಾಗ ಈ ತಿಂಗಳು ಒಂದು ಮದುವೆ ಇದೆಯಾ, ಮುಂದಿನ ತಿಂಗಳು ಒಂದು ಮದುವೆ ಇದೆ ನಮ್ಮ ನವೀನೊಂದು. ಸೊ ಅದಕ್ಕೂ ಸೀರೆ ಉಡ್ಕೋಬೇಕು ಅಲ್ಲ. ಸೊ ಯೋಚನೆ ಮಾಡ್ತಾ ಇದ್ದೀನಿ ಯಾವುದು ಕೊಡಬೇಕು ಅಂತ. ನೋಡಿ, ಇದು ಬ್ಲೌಸ್ ಫಿಟ್ ಆಗಿದೆ. ಸೊ ಇದೊಂದು ಸ್ಯಾರಿ ಇದೆ. ಸೊ ಇದು ಬಂದು ಯಾವಾಗಲೂ ಗೊತ್ತಾ, ನನ್ನ ಸೀಮಂತದ ಸ್ಯಾರಿ ಇದು. ಆವಾಗ ಹೇಗೂ ದಪ್ಪ ಇದ್ದೆ, ಇದೇ ಸೈಜ್ ಇದ್ದೆ ಗೈಸ್ ಆವಾಗ. ಅದಕ್ಕೆ ಇದು ಕರೆಕ್ಟಾಗಿ ಫಿಟ್ ಆಗುತ್ತೆ. ಸೊ ಏನು ಮಾಡೋದು, ಯಾವಾಗ ಏನು ಉಟ್ಕೋಬೇಕು ಅನ್ನೋದು ಗೊತ್ತಿಲ್ಲ, ಅಷ್ಟೇ ಆಗ್ತಾ ಇದೆ ಗೈಸ್. ಫ್ಯಾನ್ ಹತ್ರ ಹೋಗ್ತೀನಿ. ಫುಲ್ ಸರಿ ಹುಟ್ಟಿಲ್ಲ, ಪಾಯ್ಜಾಮ ಮೇಲೆ ಉಟ್ಕೊಂಡಿದ್ದೀನಿ. ಎಷ್ಟು ಸ್ಯಾರೀಸ್ ತೆಗೆದೆ, ಆಲ್ಮೋಸ್ಟ್ ಎಲ್ಲ ಆಗುತ್ತೆ. ಇದೊಂದು ಆಗಲ್ಲ ಅಷ್ಟೇ. ಸೊ ನೋಡಿ, ಹೇಗೇಗೋ ಹುಟ್ಟಿದ್ದೀನಿ, ಬಟ್ ಟ್ರಯಲ್ ಅಲ್ಲ. ಸೊ ಇದು ಯಾವಾಗ ಉಡೋಣ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಗೈಸ್, ಏನೇ ಹೇಳಿ, ಮೈಸೂರು ಸಿಲ್ಕ್ ಸ್ಯಾರಿಗಿರೋ ಗತ್ತೆ ಬೇರೆ ಗೈಸ್. ಇಷ್ಟೋ ತನಕ ಸಿಲ್ಕ್ ಸ್ಯಾರೀಸ್ ಉಟ್ಕೊಂಡ, ಐ ಮೀನ್ ಕಾಂಚೀವರಂ, ಯಪ್ಪ ಮೈ ಮೇಲೆ ದೆವ್ವ ಬಂದಂಗೆ ಆಗ್ತಾ ಇತ್ತು. ಫುಲ್ ಹೆವಿ ಮಟೀರಿಯಲ್ ಮೈ ಮೇಲೆ ಇರೋ ಥರ ಫೀಲ್ ಆಗ್ತಾ ಇತ್ತು. ಇದು ನೋಡಿ ಗೈಸ್, ಬ್ಲೌಸು ಸಹ ಹಾಕ್ಕೊಂಡಂಗೆ ಅನ್ನಿಸ್ತಾ ಇಲ್ಲ. ಸ್ಯಾರಿ ಸಹ ಫುಲ್ ಎಷ್ಟು ಲೈಟ್ ವೆಯ್ಟು, ಫೆದರಿ ವೆಯ್ಟು ಗೊತ್ತಾ. ಏನು ಫೀಲೇ ಆಗ್ತಾ ಇಲ್ಲ ಉಟ್ಕೊಂಡಿದ್ದೀನಿ ಮೈ ಮೇಲೆ ಇದೆ ಅಂತ. ಗೈಸ್, ಇದೆಲ್ಲ ನಾನು ಯಾವ ಫಂಕ್ಷನ್ಸ್ಗೂ ಉಟ್ಟೇ ಇಲ್ಲ. ಇದನ್ನು ಯಾವುದಕ್ಕೆ ಕೊಡೋಣ, ನನ್ನ ಕಸಿನ್ ಮನೆದು ಕೊಡೋಣ ಅಥವಾ ನಮ್ಮ ನವೀನನ ಮದುವೆಗೆ ಕೊಡೋಣ? ಕಮೆಂಟ್ ಮಾಡಿ ಗೈಸ್. ನನಗೆ ಯಾವುದು ಉಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆ್ಯಕ್ಚುಲಿ ಇಲ್ಲಿ ಆಗೋದು ಹಳ್ಳಿ ಮದುವೆ ಅಲ್ಲ ನಮ್ಮ ನವೀನಂದು. ಸೊ ಅಲ್ಲಿ ಆಗೋದು ನಮ್ಮದು ಟೌನಿನ ಮದುವೆ. ಸೊ ಸಿಂಪಲಾಗೆ ಇರೋಣ ಎರಡಕ್ಕೂ, ಬಟ್ ಯಾವುದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಏನು ಹೇಳ್ತೀರಾ? ನಂದು ಹೊಸ ಸ್ಯಾರಿ ಯೆಲ್ಲೋ ಕಲರ್ ಇದೆಯಲ್ಲ, ಮೈಸೂರು ಸಿಲ್ಕ್, ಅದು ಉಡ್ಬೋದು. ಬಟ್ ಇನ್ನೊಂದು ಚೆಕ್ಸ್ ಕಲರ್ ಇದೆಯಲ್ಲ, ಅದಂತೂ ತುಂಬ ಉಟ್ಬಿಟ್ಟಿದ್ದೀನಿ ಗೈಸ್. ತುಂಬ ಉಟ್ಬಿಟ್ಟಿದ್ದೀನಿ ಅಂದರೆ 2 ಫಂಕ್ಷನ್ಗೆ ಉಟ್ಟಿದ್ದೀನಿ. ಒಂದು ನಮ್ಮ ಅಕ್ಕನ ಮನೆ ಗೃಹ ಪ್ರವೇಶಕ್ಕೆ, ಇನ್ನೊಂದು ಅದೇ ನಂದು ಏನದು ಹಸ್ಬೆಂಡ್ದು ಕಸಿನ್ ಬ್ರದರ್ ಮದುವೆಗೆ ಹುಟ್ಟಿದೆ. ಸೊ ಅದು ಆಗೋಗಿದೆ, ಸಾಕು ಅದು ಉಟ್ಕೊಂಡಿದ್ದು. ಇದು ಉಡೋಣ ಅಲ್ಲ ಗೈಸ್? ಇದು ಚೆನ್ನಾಗಿದೆ ಅಲ್ಲ, ತುಂಬ ಚೆನ್ನಾಗಿದೆ. ಐ ಜಸ್ಟ್ ಲವ್ ದಿಸ್. ಇದು ನನ್ನ ಗಂಡ ತಕ್ಕೊಟ್ಟಿರೋ ಸೀರೆನೆ. ಇದು ಯಾವಾಗಲೂ ಮೈಸೂರು ಹೋದಾಗ ಏನಕ್ಕೋ ಹೋಗಿದ್ವು ಅನ್ಸುತ್ತೆ, ಆವಾಗ ತಗೊಂಡಿದ್ದು. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ಯಾವಾಗ ಉಡ್ಕೋಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಗೈಸ್. ಐ ಆಮ್ ವೆರಿ ಮಚ್ ಕನ್ಫ್ಯೂಸಿಂಗ್. ಅಲ್ಲಿ ನಮ್ಮೂರಲ್ಲಿ ಮೆಹಂದಿ ಶಾಸ್ತ್ರ ಇದೆ, ಹಳದಿ ಶಾಸ್ತ್ರ ಇದೆ, ಆ್ಯಂಡ್ ರಿಸೆಪ್ಷನ್ ಇದೆ, ಮತ್ತು ವಾಟ್ ಮದುವೆ ಮುಹೂರ್ತ ಧಾರೆ ಇದೆ, ಆಮೇಲೆ ಬೀಗ್ರೂಟ ಇದೆ. ಇಷ್ಟು ಇದೆ ಇಲ್ಲಿ. ಅದೇ ಮದುವೆ ದಿನನೇ ರಿಸೆಪ್ಷನು ಎಲ್ಲ. ಸೊ ಇಲ್ಲಿ ಒಂದು ಸೀರೆ ಸಾಕು ಗೈಸ್. ಇಲ್ಲಿಗೆ ಒಂದು ಸೀರೆ ಸಾಕು, ಆ್ಯಂಡ್ ಅಲ್ಲಿಗೆ ಅಟ್ಲೀಸ್ಟ್ ಒಂದು 3 ಸ್ಯಾರಿ ಬೇಕು. ಯಾವುದು ಫೈನಲ್ ಮಾಡೋಣ ಅಂತ ಗೊತ್ತಾಗ್ತಾ ಇಲ್ಲ. ನನಗೆ ಇದೇ ಇಷ್ಟ ಆಗ್ತಾಯಿದೆ ಗೈಸ್. ಇದನ್ನು ರಿಸೆಪ್ಷನ್ಗೆ ಉಡೋಣ ಸಿಂಪಲಾಗಿ. ಅದೊಂದೇ ನೆಕ್ಲೆಸ್ ಗೈಸ್ ನನ್ನ ಹತ್ರ ಇರೋದು, ಪಿಂಕ್ ಕಲರು.
ಅದನ್ನು ಹಾಕ್ಕೊಂಡು ಅದೇ ಪುಟಾಣಿ ಮಂಗಲಸೂತ್ರ ಇದೆಲ್ಲ ಅದು ಅಷ್ಟೇ ಇರೋದು ಗೈಸ್ ನನ್ನ ಹತ್ರ. ಸೊ ಅದನ್ನು ಹಾಕ್ಕೊಂಡು ಮತ್ತು ಬಳೆ ಆ್ಯಕ್ಚುಲಿ ಇದೇ ಗೈಸ್, ನಾನು ಎಲ್ಲ ಏನಾಗ್ಬಿಟ್ಟಿದೆ ಅಂದರೆ ಫಿನಾನ್ಷಿಯಲಿ ಎಲ್ಲರೂ ಪ್ರಾಪರ್ಟಿ ತೊಗೊಂಡು ಎಲ್ಲರೂ ಫಿನಾನ್ಷಿಯಲಿ ಟೈಟ್ ಆಗಿಬಿಟ್ಟಿದ್ದಾರೆ. ಸೊ ಬಳೆನೂ ಸದ್ಯಕ್ಕೆ ಒಂದೇ ಗೈಸಿರೋದು. ಈಗ ಮೊನ್ನೆ ತಗೊಂಡಲ್ಲ ಡೈಮಂಡ್ ಬ್ಯಾಂಕಲ್ಲು, ಸೊ ಅದೊಂದೇ ಇರೋದು. ಸೊ ಸಿಂಪಲಾಗಿ ಸಾಕಲ್ವ ಗೈಸ್, ಇದನ್ನು ರಿಸೆಪ್ಷನಿಗೆ ಹಾಕೋಣ ಅಲ್ಲ. ನಮ್ಮ ಅಮ್ಮಂಗೆ ಕಾಲ್ ಮಾಡ್ತಾ ಇದ್ದೀನಿ ಗೈಸ್, ನಮ್ಮ ಅಮ್ಮನ ಕಾಲ್ ನಾಟ್ ರೀಚಬಲ್ ಇದೆ. ಆಮೇಲೆ ನಮ್ಮ ಅಮ್ಮ ಬೈತಾರೆ, ಓ ಅದು ತರಬೇಕಿತ್ತು ಅಂತ. ಸೊ ಅದಕ್ಕೆ ಕಾಲ್ ಮಾಡ್ತಾ ಇದ್ದೀನಿ, ಅಮ್ಮ ಹೇಳಮ್ಮ ಯಾವುದು ಹುಡ್ಕೊಳ್ಳಿ ಅಂತ. ಬಟ್ ನಮ್ಮ ಅಮ್ಮನ ಕಾಲ್ ನಾಟ್ ರೀಚಬಲ್. ನಿಮ್ಗೇನು ಅನಿಸುತ್ತೆ, ನಾನು ನನ್ನ ಕಸಿನ್ ಮದುವೆಗೆ ಯಾವ್ದು ಉಡ್ಬೋದು ಅಂತ ಅನಿಸುತ್ತೆ? ಐ ಮೀನ್ ಕಸಿನ್ ಮಗಳು ಮದುವೆಗೆ. ಸೊ ಕಮೆಂಟ್ ಮಾಡಿ ಆಯಿತಾ. ಸೊ ಗೈಸ್ ಇದೊಂದು ಸ್ಯಾರಿ, ಇದನ್ನು ಫುಲ್ ಉಟ್ಟಿಲ್ಲ ಗೈಸ್, ಬಾಟಮ್ ಎಲ್ಲ ಹಂಗಂಗೆ ಬಿಟ್ಕೊಂಡು ಬಂದಿದ್ದೀನಿ. ಸೊ ಇದೊಂದು ಸೀರೆ ಇದೆ, ಇನ್ನೂ ತುಂಬ ಇದೆ ಗೈಸ್. ಶೆಕೆ ಆಗ್ತಾ ಇದೆ, ಟ್ರಯಲ್ ಮಾಡೋಕ್ಕೆ ಆಗ್ತಾ ಇಲ್ಲ. ಇದರಲ್ಲೇ ಫೈನಲ್ ಮಾಡ್ತೀನಿ. ನಿಮಗೆ ಯಾವ್ದು ಇಷ್ಟ ಆಯಿತು, ಯಾವುದು ಉಡ್ಲಿ ನನ್ನ ಕಸಿನ್ ಮಗಳು ಮದುವೆಗೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ತಾಳಿ ಬ್ಯಾಕ್ ಟು ಹಳೆ ಡ್ರೆಸ್, ಮನೆ ಡ್ರೆಸ್ ಬರ್ತೀನಿ, ವೆಯ್ಟ್ ಮಾಡಿ. ಆಯಿತು, ಟ್ರಯಲ್ ಮಾಡಿದ್ದು ಆಯಿತು, ಮನೆ ತುಂಬ ರೂಮ್ ತುಂಬ ಎಲ್ಲ ಕಿತ್ತರ್ಗಿದ್ದು ಆಯಿತು. ಸೊ ಇವಾಗ ಕೆಲಸ ನನಗೆ ಇದೆಲ್ಲ ಮಡಿಸಿಡಬೇಕು ಆ್ಯಂಡ್ ಫೈನಲೈಸ್ ಮಾಡಬೇಕು ಯಾವ ಸ್ಯಾರಿ ಅಂತ. ಟೈಮ್ ಬಂದು 4 ಗಂಟೆ 10 ನಿಮಿಷ ಆ್ಯಂಡ್ ಸ್ವಲ್ಪ ಸಾಮಾನು ಸಹ ತಂದು ಇಡಬೇಕು. ಬಿಕಾಸ್ ನಾನು ಊರಿಗೂ ಸಹ ಹೋಗಬೇಕು, ಯಾವಾಗ ಅಂತ ಡಿಸೈಡ್ ಮಾಡ್ಕೊಂಡಿಲ್ಲ. ಮದುವೆ ಇರೋದು ಬುಧವಾರ, ರಿಸೆಪ್ಷನ್ ಇರೋದು ಮಂಗಳವಾರ. ಅಫ್ಕೋರ್ಸ್ ಇರ್ಬೋದು 30th ಮದುವೆ, 29th ರಿಸೆಪ್ಷನ್. ಆದರೆ ಇವತ್ತು ಎಷ್ಟು ಡೇಟು? 26th ಇನ್ ದ ಸೆನ್ಸ್ ಫ್ರೈಡೇ, 27th ಸಂಡೇ, 28th ಹೌದು ಮಂಡೇ ಬಂದು ಹಳದಿ ಶಾಸ್ತ್ರ ಇದೆ, ಮೆಹಂದಿ ಶಾಸ್ತ್ರ, ಆ್ಯಂಡ್ ಟ್ಯೂಸ್ಡೇ ಬಂದು ಚಪ್ರಶಾಸ್ತ್ರ ಆ್ಯಂಡ್ ರಿಸೆಪ್ಷನ್ನು, ಆ್ಯಂಡ್ ವೆಡ್ನೆಸ್ಡೇ ಬಂದು ಮುಹೂರ್ತ ಇದೆ. ಸೊ ಇಷ್ಟಿದೆ. ಯಾವಾಗ ಹೋಗ್ತೀನಿ ಅನ್ನೋದು ಗೊತ್ತಿಲ್ಲ, ಏನು ಡಿಸೈಡು ಸಹ ಆಗಿಲ್ಲ. ಬಟ್ ಐ ಹ್ಯಾವ್ ಟು ಗೋ. ವೆನ್, ಹೌ ಗೊತ್ತಿಲ್ಲ. ಹೌ ಗೊತ್ತು, ಬಸ್ಸಲ್ಲಿ. ವೆನ್ ಗೊತ್ತಿಲ್ಲ. ಸೊ ಯಾವ ಬಟ್ಟೆ ಸೆಲೆಕ್ಟ್ ಮಾಡಲಿ ಅನ್ನೋದು ಗೊತ್ತಿಲ್ಲ. ನಿಮಗೆ ಯಾವುದು ಚೆಂದ ಅನ್ನಿಸ್ತು, ನಾನು ಯಾವುದು ಉಡ್ಬೋದು ಮದುವೆ ದಿನ, ರಿಸೆಪ್ಷನಿಗೆ ಯಾವುದು ಉಡ್ಬೋದು ಅಂತ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಯಾಕೆ ಚೆನ್ನಾಗಿರುತ್ತೆ ಅಂತಲೂ ಕಮೆಂಟ್ ಮಾಡಿ ಆಯಿತಾ. ನನ್ನ ಮಗ ಟ್ರಿಪ್ ಹೋಗಿದ್ದಾನೆ ಗಾಯ್ಸ್, ಹೈದ್ರಾಬಾದಿಗೆ ನಮ್ಮ ಅಕ್ಕನ ಜೊತೆ. ಯಪ್ಪ ಸುಸ್ತಾಯಿತು ಗೈಸ್. ಇದೆಲ್ಲ ಈಗ ಎದ್ದಿಡಬೇಕು, ಸಂತೆ ಮಾಡ್ಕೊಂಡು ಬರಬೇಕು. ಸೀರೆ ಎಲ್ಲ ಹೀಗೆ ಹಾರ್ಕೊಳ್ಳಿ ಅಲ್ಲ. ಏನು ಮಾಡೋಣ, ಈಗ ಸಂತೆಗೆ ಹೋಗೋಣ. ಆ್ಯಂಡ್ ಇನ್ನೊಂದು ವಿಷಯ ಏನು ಗೊತ್ತಾ ಗೈಸ್, ನನ್ನ ಮಗ ಟ್ರಿಪ್ ಹೋಗಿದ್ದಾನೆ. ಅವನು ಟ್ರಿಪ್ ಹೋಗಿ ಅಲ್ಲಿ 2 days ಆಯಿತು. ಇವತ್ತು ರಿಟರ್ನ್ ಆಗ್ತಾನೆ. ಸೊ ನಮ್ಮ ಅಕ್ಕ ಕಯ ಅಂತಾಳೆ ಮುಂಚೆನೇ ಹೇಳಿದ್ರೆ, ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ. ಅವ್ರು ಆಲ್ರೆಡಿ ಈಗ ಬಂದಿರ್ತಾರೆ, ಬ್ಯಾಂಗ್ಳೂರಿಗೆ ಲ್ಯಾಂಡ್ ಆಗಿರ್ತಾರೆ. ಸೊ ನನ್ನ ಮಗ ಟ್ರಿಪ್ ಹೋಗಿದ್ದ. ಎಲ್ಲಿಗೆ ಅಂದರೆ ಹೈದ್ರಾಬಾದ್ ಹೋಗಿದ್ದ, ಅಕ್ಕ ಫ್ಯಾಮಿಲಿ ಜೊತೆ ಹೋಗಿದ್ದ. ನಾವಂತೂ ಎಲ್ಲೂ ಕರ್ಕೊಂಡು ಹೋಗಲ್ಲ. ಸೊ ಅಟ್ಲೀಸ್ಟ್ ನಮ್ಮ ಅಕ್ಕನ ಫ್ಯಾಮಿಲಿ ಜೊತೆನಾದರೂ ನನ್ನ ಮಗ ಟ್ರಿಪ್ ಹೊಡಿಲಿ ಅಂದ್ಬಿಟ್ಟು ಕಳಿಸಿದ್ದೆ. ಇನ್ನೊಂದು ವಿಷಯ ಏನು ಗೊತ್ತಾ ಗೈಸ್, ನಾನು ಫ್ಲೈಟ್ ಹತ್ತಿಲ್ಲ, ನನ್ನ ಗಂಡನೂ ಫ್ಲೈಟ್ ಹತ್ತಿಲ್ಲ. ನಾವಿಬ್ಬರು ಏನಿದ್ರು ಮೊಬೈಲಲ್ಲಿ ಫ್ಲೈಟ್ ಮೋಡ್ ಹಾಕ್ಕೊಂಡು ಮಲ್ಕೊಳ್ಳೋದಷ್ಟೇ. ನನ್ನ ಮಗ ಫ್ಲೈಟ್ ಹತ್ತಿದ್ದಾನೆ. ಸೊ ನಮ್ಮ ಚಿಂಟು ಫ್ಲೈಟ್ ಹತ್ಬಿಟ್ಟ ಅಪ್ಪ ಅಮ್ಮಂಗೂ ಮುಂಚೆ. ಇದಿಷ್ಟು ಗೈಸ್
ಏನು ಫುಲ್ ಅವನು ಅವ್ರ ಅಪ್ಪನ ಥರನೇ ಗೈಸ್, ಬ್ಯುಸಿ ಅಂತಾನೆ. ಒಂದು ಕಾಲ್ ಮಾಡಲ್ಲ. ಇಷ್ಟು ದಿನ ನಾನೇ ಕಾಲ್ ಮಾಡಿರೋದು, ಅವನೇ ಕಾಲು. ಆ್ಯಂಡ್ ಫೋಟೋಸ್ ಎಲ್ಲ ಸ್ಟೇಟಸ್ ಹಾಕ್ತಾನೆ ಗೈಸ್, ನನಗೆ ಒಂದು ಕಳಿಸಿಲ್ಲ ನನ್ನ ಮಗ. ಅಯ್ಯೋ ಕತೆ. ನಮ್ಮಕ್ಕ ಒಂದೆರಡು ಫೋಟೋ ಕಳಿಸಿದ್ಲು, ಆವಾಗ ನಾನು ಅವನಿಗೆ ಬೈದಿದ್ದೆ, ಸರಿಯಾಗಿ ಮೂತಿ ಇಟ್ಕೋ, ಅದೇನದು ಮಾಡ್ತೀಯ, ಸರಿಯಾಗಿ ಇಟ್ಕೋ, ನಾರ್ಮಲ್ ಆಗಿರು, ಕೂಲಾಗಿರು ಅಂತ ಬೈದಿದ್ದೆ. ಸೊ ಅದಕ್ಕೆ ಕಳಿಸಿಲ್ಲ ಅಂತ ಅಂದ್ಕೊಳ್ಳೋದಷ್ಟೇ. ಬಟ್ ಅವನೇನು ನನಗೆ ಕಳಿಸಿಲ್ಲ. ಕಳಿಸೋ ಮನಸ್ಸು ಅವನಿಗಿಲ್ಲ ಅನಿಸುತ್ತೆ. ದಿನ ಒಂದೊಂದು ಸ್ಟೇಟಸ್ ಹಾಕ್ತಾ ಇದ್ದ. ಸೊ ಇದಿಷ್ಟು ಗೈಸ್ ಇವತ್ತಿನ ವ್ಲಾಗು. ಸಿಂಪಲ್ಲಾಗಿ ಹೇಗಿತ್ತು ಅಂತ ಹೇಳಿ, ಹಾಗೆಯೇ ನನಗೆ ಪ್ಲೀಸ್ ಹೇಳಿ ಗೈಸ್, ಯಾವ ಸ್ಯಾರಿ ಹಾಕ್ಕೊಳ್ಬೇಕು ಅಥವಾ ಯಾವ ಸ್ಯಾರಿ ಚೆನ್ನಾಗಿದೆ ಅಂತ, ಅಥವಾ ನಿಮಗೆ ಯಾವ್ದು ಇಷ್ಟ ಆಯಿತು ಸ್ಯಾರಿ ಅಂತ ಹೇಳಿ, ಆಯಿತಾ? ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ನಾಳೆ ಸಿಗ್ತೀನಿ ಮತ್ತೆ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್ ಗೈಸ್.